ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಭಾವ ಇಲ್ಲದ ಕರಡಿ ದೊಡ್ಡ ಮನೆ ಕರಡಿ ಹೇಗಾಗುತ್ತೆ ಅಲ್ವಾ? ಆದರೂ ಅಮರ್, ಉಸ್ತಾದ್ ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಹೇಳಿ ಅಮ್ಮರೇ, ಈಗ ನಾನೇನು ಮಾಡಬೇಕು? ಈ ಮದುವೆನ ನಿಲ್ಲಿಸ್ಬೇಕು. ಇಲ್ಲಿ ಎಲ್ಲ ಸ್ವಾರ್ಥಿಗಳೇ. ಮಾವನವ್ರಿಗೆ ಅವ್ರ ಮಗನ ಮದುವೆ ಮಾಡಬೇಕು ಅನ್ನೋ ಸ್ವಾರ್ಥ, ನನಗೆ ದೊಡ್ಡ ಮನೆ ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥ, ನಿಮಗೆ ಗರಡಿನ ಉಳಿಸ್ಕೋಬೇಕು ಅನ್ನೋ ಸ್ವಾರ್ಥ ಇದ್ದರೆ ತಪ್ಪೇನು? ನೋಡಿ, ಈಗ ನೀವು ಏನೂ ಪ್ರಯತ್ನ ಮಾಡ್ತಿದ್ರೆ ಗರಡಿ ಮುಚ್ಚೋಗುತ್ತೆ. ಎಲ್ಲ ಪೈಲ್ವಾನ್ರು ಬೀದಿಗೆ ಬರ್ತಾರೆ. ಆಗ ಜೀವನ ಹೇಗೆ ನಡೆಸ್ತೀರಾ? ಇಷ್ಟು ದಿನ ಮರ್ಯಾದೆಯಿಂದ ಬದುಕಿದವರು ಭಿಕ್ಷೆ ಬೇಡಕ್ಕಾಗತ್ತಾ? ನೀವು ಹೇಳಿದ್ರೆ ಭಾವ ಭಯದಿಂದನಾದರೂ ನಿಮ್ಮ ಮಾತನ್ನ ಕೇಳ್ತಾರೆ. ಹೇಗೆ ಹೇಳಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡೋದು ಬೇಡ ಅನ್ಕೋತೀನಿ. ಮಾಡ್ತೀರಾ ಅಲ್ವಾ? ಖಂಡಿತವಾಗ್ಲೂ ಮಾಡ್ತಾರೆ. ನಿಮ್ಮನ್ನ ಎದುರಾಕೊಂಡು ವೀರಣ್ಣನವ್ರಿಗೆ ಬದುಕೋಕ್ಕಾಗತ್ತಾ ಅಲ್ವಾ? ಒಳ್ಳೆ ಸುದ್ದಿಗೋಸ್ಕರ ಕಾಯ್ತಾ ಇರ್ತೀನಿ. ಲೋ ಮಂಜ, ನಂಗೆ ಯಾಕೋ ಲಗ್ನ ಅಂದರೆ ಸ್ಯಾನೆ ದಿಗ್ಲಾಯ್ತೈತಕ್ಕಲ್ಲ. ಇವಾಗ ಮೇಡಮ್ ತಾವು ಮೊದ್ಲಂಗಿದ್ಲು, ಆಮ್ಯಾಕೂ ಹಂಗೆ ಇರ್ತೀನಿ. ಈ ಲಗ್ನ ಎಲ್ಲ ಆಗ್ಬೇಕಾ? ಇವನಣ್ಣ ಹಿಂಗೆ ಹೇಳ್ತಿದ್ಯಾ? ನೀ ಲಗ್ನ ಆಗದೆ ಇದ್ರೆ ಮೇಡಮ್ಗೆ ಅವ್ರ ಅಪ್ಪ ಅಮ್ಮ ಬೇರೆ ಲಗ್ನ ಮಾಡಿಬಿಡ್ತಾರೆ. ಏನು ಹೆಂಗಂತೀಯ? ಬೇಡ ಬೇಡ. ಇವಾಗ ಈ ಶರ್ಟಿಗೆ ಕಳ್ಳ, ಇದಕ್ಕೆ ಕಳ್ಳ, ಇಲ್ಲ ಇದಕ್ಕೆ ಕಳ್ಳ, ಬೇಗ ಹೇಳು. ಇದಕ್ಕ ಚಂದಾಗಿರ್ತೈತಿ. ಹಂಗಾರೆ ನಾನು ಇದಕ್ಕೆ ಬಿಡ್ತೀನಿ. ಅರ್ಶನಕ್ಕೆ ತಾನೆ ಮೇಡಮ್ಗೆ ಹಳದಿ ಕಳಿ ಅಂತ ಹೇಳ್ದೆ, ನೀನು ಹಳದೇ. ರಮಣ, ಲಗ್ನಕ್ಕೆಲ್ಲ ತಯಾರಿನಾ? ಬಾಬು, ಪ್ರತಾಪ, ಸೂರ್ಯ ಎಲ್ಲ ಹೆಂಗಿದಿರಲ್ಲ? ಅಂತೂ ಮೇಡಮ್ನೇ ಲಗ್ನ ಆಯ್ತಿದ್ಯಾ? ಕೇಳ್ದಾಗೆಲ್ಲ ಇಲ್ಲ ಇಲ್ಲ ಅಂತಿದ್ದೆ. ಲೈ ಸುಮ್ಕಿರ್ಲ. ಅಂದ್ರೆ ಬಾಬು, ನಿಂಗೆ ಮೊದಲೇ ಗೊತ್ತಾ? ಡೌಟ್ ಇತ್ತು ಕಲ. ಮೇಡಮ್ ಜೊತೆ ಟೀ ಕುಡಿಯೋಕೆ ಹೋದಾಗ, ಡೈರಿ ತಂದು ಓದೋಕೆ ಕೇಳಿದಾಗ, ಮತ್ತೆ ಕಣ್ಮುಚ್ಚಿ ಯಾರ್ಯಾರು ಕಾಣ್ತಾರೆ ಅಂತ ಕೇಳಿದಾಗ ಡೌಟ್ ಇತ್ತು. ಆದರೆ ನಮ್ಮ ರಾಮಣ್ಣ ಹಂಗಲ್ಲ, ಶಾನೆ ಸಾಧು ಅನ್ಕೊಂಡಿದ್ದೆ. ಆದರೆ ಸಾಧುನೇ ಜಾದು ಮಾಡ್ಬಿಟ್ಟೈತೆ. ಲೈ ಬಾಬು, ಸುಮ್ಕಿರ್ಲ. ನೀನೆಲ್ಲ ನನ್ನ ಆಡ್ಕೊಳ್ಳೋದು? ನೀನು ಪಕ್ಕದ ಮನೆ ಹುಡುಗಿ ಜಾತ್ರೆ ತೋರಿಸ್ತೀನಿ ಅಂತ ಕರ್ಕೊಬಿಟ್ಟು ಹಂಗೆ ಹೊಡ್ಕೊಬಿಟ್ಟೆ. ಈಗ ಯಾಕದಲ್ಲ, ಇವಾಗ್ಲೊಂದು ಮಾತಾಡು. ನನಗೊಂದು ಡೌಟು. ಲಗ್ನ ಆದ್ಮೇಲೆ ಉಸ್ತಾದು ರಾಮಣ್ಣನಿಗೆ ಬಾಬುಗೆ ಬದಂಗೆ ಬೈತಾರಾ? ಲೈ ಸುಮ್ಕಿರ್ಲ ನೀನು. ಮೊದಲೇ ದಿಗ್ಲಾಗೈತೆ, ನೀನು ಬರೋ ದಿಗ್ಲಿಕ್ಕೆ ಬೇಡ. ಇಲ್ಲಿ ಏನಂತಾರೋ ಏನೋ. ವಾ, ಗುರುಗಳು ಫೋನ್ ಮಾಡ್ತಾವ್ರೆ. ಹಲೋ ಗುರುಗಳೇ, ಇಲ್ಲೇ ರಾಮಣ್ಣ ಅಂತಾವ? ಎಲ್ಲಿ? ಹಾಂ ಸರಿ ಸರಿ ಗುರುಗಳೇ, ಹಾಂ ಸರಿ. ರಮಣ, ಉಸ್ತಾದು ಹೊರಗಡೆ ನಿನಗೋಸ್ಕರ ಕಾಯ್ತವ್ರಂತೆ, ಬರೋಕೆ ಕೇಳವ್ರೆ. ಹೌದಾ? ಹಂಗಾರೆ ಬನ್ನಿ, ಹೋಗಿ ಏನಂತ ಕೇಳ್ಕೊಬರಮ್ಮ. ಬರೀ ನಿನ್ನ ಮಾತ್ರ ಬರೋಕೆ ಕೇಳಿರೋದಣ್ಣ, ಹೋಗ್ಬಾ. ಏನಂತಾರೋ ಏನೋ. ಎಲ್ಲ ಸಂದಕ್ಕೆ ಮಾತಾಡಿ ಕಳಿಸ್ತಾರೆ, ಹೋಗ್ಬಾ ಅಣ್ಣ. ನಾನು ಲಗ್ನ ಆಗುವಾಗ ಹಿಂಗೆ ಶಾನೆ ದಿಗ್ಲು ಬಿದ್ದುಬಿಟ್ಟಿದ್ದೆ. ಆಮ್ಯಾಕೆ ಅವರೇ ಆಶೀರ್ವಾದ ಮಾಡಿ ಕಳಿಸ್ಲಿಲ್ವಾ? ಹೋಗ್ಬಾ ಅಣ್ಣ. ಹಂಗಂತೀಯ? ಹ್ಞೂ ಹೋಗೋಣ. ಲೋ ಮಂಜ, ನೀನಾರು ಬಾರ್ಲಾ? ಅಣ್ಣ ಈಗೇನು ನೀ ಕರ್ದಿತ್ತವಕ್ಕೆಲ್ಲ ಬರ್ತೀನಿ. ಆಮ್ಯಾಕೆ
ಆಮ್ಯಾಕೆಲ್ಲ ಅದೇ ಆಮ್ಯಾಕೆ ಲೈ ಏನಿಲ್ಲ ಆಮ್ಯಾಕೆ ನಿಂಗೆ ಅರ್ಥ ಆಗಿಲ್ಲ ಬಿಡೋಣ, ಮೇಡಮ್ ಹೇಳ್ಕೊಡ್ತಾರೆ, ಹೋಗು. ಬಡ್ಡೆದ ಏನೇನೋ ಮಾತಾಡ್ತಾನೆ. ನಮ್ಮ ರಾಮಣ್ಣ ಶಾನ್ ಇನ್ನೋಸೆಂಟು, ಮಗು ಆದ್ಮೇಲೆ ಗೊತ್ತಾಗೋದು. ಅಣ್ಣ ಹುಷಾರಣ್ಣ. ಗೊತ್ತಿಲ್ಲ. ಅಯ್ಯೋ ಈಗ ತಾನು ಹೇಳ ಹುಷಾರು ಅಂತ ನೋಡ್ಕೊಂಡು ಹೋಗೋಣ. ಸಂಸೆ ಅಣ್ಣ ಆ ಕಡೆ ಅಲ್ಲ ಅಣ್ಣ, ಈ ಕಡೆ. ದೇವ ಅಣ್ಣ ಎಲ್ಲ ಇಲ್ಲೇ ಸಪ್ಲೈ ಮಾಡ್ತಾರಲ್ಲ, ಸುಮ್ಕೆ ಹೊರ್ಗಡೆ ಹೋಗಿ ಕುಡ್ಕ ಬಂದ್ಬೇಕಲ್ಲ. ಅಣ್ಣ ಅದು ಜ್ಯೂಸು ಕಣಣ್ಣ. ಜ್ಯೂಸ ಕಡೆಗೆ ಮುಟ್ಟಾಗಿಲ್ಲ ನಾನು. ಜ್ಯೂಸ್ ತಗೊಂಬರ್ತಂಕಲ್ಲ ಏನು. ಲೈಟ್ ಆಫ್ ಆನ್ ಮಾಡ್ತಾವ್ರೆ, ಆಟಾಡ್ತಿದ್ಯಲ್ಲ ನೀನು. ಬರಲ್ಲ ಶೂಟ್ ಮಾಡ್ಬಿಡ್ತೇನೆ ನಾನು. ಅಣ್ಣ ನಿಂಗೆ ಯಾಕೋ ಹೊಸಿ ಓವರ್ ಆಗೈತೆ, ಬಾರಣ್ಣ ಹೋಗುಮ. ನಾ ಬಿಡಕ್ಕಿಲ್ಲ, ಶೂಟ್ ಮಾಡ್ಬಿಡ್ತೇನೆ ನಾನು. ಅಣ್ಣ ಬಂದಿರೋ ಜನ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ, ಬಾರಣ್ಣ ನೀನು. ದೇವ ಅಯ್ಯೋ ಸುಮ್ಕೆ ಬಾರಣ್ಣ ನೀನು. ಅಯ್ಯೋ ಈ ಕಡೆ ಬಾಣ ನೀನು. ಅಕ್ಕ, ಈ ಮದುವೆಗೆ ಈಟೊಂದು ಅಲಂಕಾರ ಬೇಕಾ? ನೋಡು, ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ. ಸುಮ್ಮನೆ ಇಲ್ಲಿಂದ ಹೋಗೆ. ಬಂದ್ಬಿಟ್ಲು ಹೇಳಕ್ಕೆ. ನಂದಿತಾ, ಇನ್ನು ಎಷ್ಟೊತ್ತಮ್ಮ ಅರಿಶಿನ ಶಾಸ್ತ್ರ ಶುರು ಮಾಡ್ಕೋಬೋದಲ್ಲ? ನೀನು ಹೇಳಿ ಅಂತಾನೆ ಕಾಯ್ತಿದ್ದೆ ಮಾವ. ಆಗ್ಲಿ ಶುರು ಮಾಡೋಣ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಸರಿ ಮಾವ. ಏಯ್ ಎಲ್ಲ ಎಲ್ಲ ಕರೆಕ್ಟಾಗಿ ಹಾಕಿದ್ರೇನು? ದೀಪಕ್ಕೆಲ್ಲ ಎಣ್ಣೆ ಹಾಕಿಟ್ಟಿದ್ರಿ ತಾನೆ? ಸರಿ. ಜಯ, ಅಲ್ಲ ಅರಿಶಿನ ಶಾಸ್ತ್ರಕ್ಕೆ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬನ್ನಿ. ಬಂದ್ರು ಅವರೆಲ್ಲ ಬಂದು, ನೀವು ಜಾಗ ಬಿಟ್ಕೊಡ್ಬೇಕು ಅವರಿಗೆ. ಹಾಂ, ಜಾಗ ಸಾಕಾಗಲ್ಲ. ಬಾಬಾ ಇಟ್ಕೊಳ್ಳೋದು ಎಲ್ಲೆಲ್ಲಿ ಬೇಕು. ಶಾರದಕ್ಕ ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ ಅವರಿಗೆ. ಮುಂದೆ ಇಡು, ಆ ಕಡೆ ಇಡಮ್ಮ. ಜಯ ಆ ಕಡೆ ಹಣ್ಣಿಂದಿಡು. ಇಲ್ಲಿಡಮ್ಮ, ಮಂತ್ರಾಕ್ಷತೆ ಇಡಬೇಡ. ತಗೊಳ್ಳಿ ಜಯ, ಈ ಅರ್ಶನದ ಆ ಕಡೆ ಇಸ್ಕೊ, ತಗೋ. ಎಲ್ಲ ಬಂತ? ಹಾಂ ತಗೊಂಬನ್ನಿ, ಇಲ್ಲಿಡಮ್ಮ. ಜಯ ಹೂವು ಅದ್ರ ಪಕ್ಕ ಇದೆ, ಹೂವು ಇದೆ. ಅದು ತಗೋ, ಹೂ ತಗೋ. ಅಲ್ಲಿ ಇಡು, ಜಾಗ ಇದೆ. ಅಲ್ಲೇ ಎಲ್ಲ ತಂದಾಯ್ತಾ ಜಯ? ನಂದಿತಾ ಬಾ ಅಮ್ಮ, ದೀಪ ಹಚ್ಚಿ ಬಾ. ಕರ್ಪೂರ ಹಾಕಿದಾರೆ ಹಚ್ಚ.
ಮಾವ ಈಗ ಗಂಡು ಹೆಣ್ಣು ಇಬ್ರಿಗೂ ಒಟ್ಟಿಗೆ ಅರ್ಶಿನ ಶಾಸ್ತ್ರ ಮಾಡೋದಾ? ಹಾಂ, ಅದರಲ್ಲೇನಿದೆ. ಅಂದರೆ ಒಬ್ಬರಿಗೆ ಶಾಸ್ತ್ರ ಮುಗಿಸಿದ ಮೇಲೆ ಇನ್ನೊಬ್ಬರಿಗೆ ಶಾಸ್ತ್ರ ಮಾಡೋದಲ್ವಾ? ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ಮಾಡೋದೇ ಶಾಸ್ತ್ರ ಕಣಮ್ಮ. ನನಗೆ ಈವಾಗಿಂದಲೇ ನನ್ನ ಮಗ ಸೊಸೆನ ಒಟ್ಟಿಗೆ ನೋಡಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ನೀವೇನಂತೀರಿ? ಸರಿಯಾಗಿ ಹೇಳಿದ್ರಿ ಸಾಹೇಬ್ರೆ. ಸುಶಿ, ಜಾನು ಕರ್ಕೊಂಬ ಹೋಗು. ಮಂಜ ಇಲ್ಲಿ ಬಾರ್ಲ ಇಲ್ಲಿ ಹೋಗಿ ರಾಮನ್ ಕರ್ಕೊಂಬರಲ್ಲ ಬಿರ್ನೆ. ಸರಿ ಸಾಹೇಬ್ರೆ. ಬೇಗ ಶುರು ಮಾಡ್ಕೋಬೇಕು, ಕರ್ಕೊಂಬ. ಒಟ್ಟಿಗೆ ಮಾಡಿಬಿಡೋಣ ಅಲ್ವೇ? ಸರ್ದಕ್ಕ ಬರೋ ಇದೆಲ್ಲ ಬಂದಿದ್ಯಾ? ಹಾಂ, ಎಲ್ಲ ಬಂದಿದೆ ಸಾಹೇಬ್ರೆ. ಗುರುಗಳೇ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ನಂಗೆ ಗೊತ್ತು ನಿಮಗೆ ನನ್ನ ಮ್ಯಾಗ ಸ್ಯಾನೆ ಕೋಪ ಬಂದೈತೆ ಅಂತ. ನೀವೇನೇ ಬೈಯಂಗಿದ್ರು ಬೋದ್ಬಿಟ್ಟು ಮನ್ಸರಿ ಆಶೀರ್ವಾದ ಮಾಡಿಬಿಡಿ. ಇನ್ನು ಮ್ಯಾಕ್ ನಿನಗೆ ಆಶೀರ್ವಾದ ಮಾಡೋಕ್ಕೆ ನಾ ಯಾರಲ್ಲ? ಯಾಕೆ ಗುರುಗಳು ಹಿಂಗಂತಿದ್ದೀರಾ? ಯಾವತ್ತೇ ಇದ್ರು ನೀವೇ ನನ್ನ ಗುರುಗಳು, ನಾನೇ ನಿಮ್ಮ ಶಿಷ್ಯ. ಲೇ ರಾಮ, ಗುರು ಶಿಷ್ಯ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಬಿಟ್ಟು ತಾಲಿ ಕಟ್ಟಕ್ಕೆ ತಯಾರಾಗಿ ನಿಂತಿದ್ಯಾ? ಅದು ಯಾವ ಮಕ ಮಡಿಕೊಂಡು ನನ್ನ ಗುರು ಅಂತ ಕರೆಯಕ್ಕೆ ಬಂದಿದ್ಯೋ? ಯಾಕೆ ಹಿಂಗೆ ಮಾಡ್ತಿದ್ದೀರಾ ಗುರುಗಳೇ? ನೋಡ್ಲಾ ರಾಮ, ಈ ಲಗ್ನ ಯಜ್ಞ ಎಲ್ಲ ಸಾಮಾನ್ಯ ಜನರಿಗೆ ಕಲ, ನಿನ್ನಂತವನ್ಗಲ್ಲ. ನೀನು ಯಾರು? ಪೈಲ್ವಾನ. ಅದು ಎಂಥ ಪೈಲ್ವಾನ? ಸುತ್ತಮುತ್ತ 5 ಜಿಲ್ಲೆಲೂ ಹೆಸರಾಂತ ಪೈಲ್ವಾನ. ನಿನ್ನನ್ನು ನಿಜವಾದ ಪೈಲ್ವಾನನ ಮಾಡಿ ಹಿಂದ್ ಕೇಸರಿ ಕುಸ್ತಿ ಪಂದ್ಯ ಕಳಿಸಿ ಗೆಲ್ಲಿಸ್ಬೇಕು ಅಂತ ನಾವು ದೊಡ್ಡ ಕನಸು ಕಟ್ಕೊಂಡಿದ್ದೆ ಕಲ. ಹೀಗೆ ನೋಡಿದ್ರೆ ನನ್ನ ಕನಸಾಗೇ ಉಳಿತೈತೆ ಅನ್ನೋ ಅನುಮಾನ ಕಲ. ರಾಮ, ನಿನ್ನ ಎದೆ ಮುಟ್ಕೊಂಡು ಹೇಳ, ನಿನಗೆ ನಿಜವಾದ ಪೈಲ್ವಾನ ಆಗಬೇಕು ಅನ್ನೋ ಆಸೆನೇ ಇಲ್ವೇನಲ್ಲ? ಆಯ್ತೆ. ಬರೀ ಮಾತನಾಗ ಹೇಳಿದ್ರೆ ಏನ್ಲ ಐತೆ ಸುಖ? ಉಸ್ತಾದ್ ಈರಣ್ಣ ಇದ್ದೊಬ್ಬ ಒಳ್ಳೆ ಶಿಷ್ಯನ್ನು ಕಳ್ಕೊಂಬಿಟ ಅಂತ ಇಡೀ ಊರು ಜನ ಕೇಕ್ ಹಾಕಿ ನಗ್ತಾರೆ. ಆಗ ನಿನಗೆ ಸಮಾಧಾನ ಆಯ್ತದ? ಹಂಗೆಲ್ಲ ನೆಗಾಡಕ್ಕೆ ಬಿಡೋಕ್ಕಿಲ್ಲ ಗುರುಗಳೇ. ನೀವೇನೋ ಹೇಳ್ಬೇಡಿ. ನೀವು ಬಿಡೋಕ್ಕಿಲ್ಲ, ನನಗೂ ಗೊತ್ತು ಕಲ. ಆದರೆ ನೀನೇ ಈಗ ತಗಲಾಕಂತಿರುವಾಗ ನನ್ನ ಬಗ್ಗೆ ಯೋಚನೆ ಮಾಡೋಷ್ಟು ಅನುಕೂಲ ನಿಂಗೆ ಐತೇನಿಲ್ಲ? ರಾಮ, ಅಕಾಡೆ ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತಿ ತಾನೆ. ಕುಸ್ತಿನೇ ಜೀವನ ಅಂತ ಹೇಳ್ಕೊಟ್ಟಿರೋದು ಗೆಪ್ತಿ ಐತೆ ತಾನೆ. ಐತೆ. ಕುಸ್ತಿನಾಗ ಒಂದು ಕೀತ ಬಿಗು ಬಿಟ್ರೆ ಏನಾತೈತೆ ಹೇಳು? ಪಂದ್ಯ ಸೋಲ್ಬೇಕಾಯ್ತೈತೆ. ಹಾಂ, ಅದೇ ಜೀವನದಾಗೂ ಆಟಯ. ಒಂದು ಕಿತ ಬಿಗು ಬಿಟ್ಟರೆ ಜೀವನನೇ ಸೋಲ್ಬೇಕಾಯ್ತದೆ. ರಾಮ, ನಿನ್ನ ಗುರುವಾಗಿ ಹೇಳ್ತಾ ಇವನಿಕಲ್ಲ, ನೀ ನನ್ನ ಮ್ಯಾಕೆ ಮರ್ವಾದೆ ಅಂತೇನಾರ ಮಡಗಿದ್ರೆ ಈ ಈರಣ್ಣ ಮಟ್ಟಿಲಿ ಬೆವರು ಸುರಿಸಿ ಹೇಳ್ಕೊಟ್ಟಿದ್ದ ಪಾಠ ನಿನ್ನ ತಲೆಯಾಗನಾರ ಹೋಗಿದ್ರೆ, ಕುಸ್ತಿನೇ ನಿನ್ನ ಜೀವನ ಅಂತ ನೀನು ನಂಬಿದ್ರೆ ಈಗಲೂ ಕಾಲ ಮಿಂಚಿಲ್ಲ ಕಲ.
ನಿನ್ನ ಬಿಗು ನಿನ್ನ ಕೈಯಾಗೆ ಐತೆ. ಬಿಡಬೇಡ, ನಿನ್ನ ಮಾತನ್ನ ಯಾರೂ ಮೀರಕ್ಕಿಲ್ಲ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರಾನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಯಾವುದು ಅಂತ ನೀನೇ ನಿರ್ಧಾರ ಮಾಡು. ನೀವು ಮಾಡಿದ ಉಸ್ತಾದ್ ಪ್ಲ್ಯಾನು ಮಸ್ತಾಗಿ ವರ್ಕೌಟ್ ಆಗ್ತಿದೆ. ಯಾವ ಸ್ವಿಚ್ಚಿಗೆ ಯಾವ ಬಲ್ಪ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರು, ಆ ಕೋಣನೇ ಬಂದು ನನಗೆ ಈ ಮದುವೆ ಬೇಡವೇ ಬೇಡ ಅಂತ ಹೇಳ್ತಾನೆ. ಜೀನಿಯಸ್. ಸಾಹೇಬ್ರೆ, ಇಲ್ಲ ರಾಮಣ್ಣ ಕೋಣ್ಯಾಗ ಕಾಣ್ತಿಲ್ಲ. ಏನ? ಹ್ಞೂ ಸಾಹೇಬ್ರೆ. ರಾಮ ಬಂದು ಮದುವೆ ಬೇಡ ಅಂತ ಹೇಳ್ತಾನೆ ಅಂತ ಹೇಳಿದ್ರಿ, ಆದ್ರೆ ಈಗ ಅವನೇ ಎಸ್ಕೇಪ್ ಆಗಿದ್ದಾನೆ. ಇನ್ನೂ ಒಳ್ಳೇದೇ ಆಯ್ತಲ್ಲ. ಯಾವ ಸಮಯದಲ್ಲಿ ಎಲ್ಲಿ ಇರಬೇಕು ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿಲ್ಲ ಇವನು. ಮುದ್ದಣ್ಣ, ಅಶೋಕ ಬರಲ್ಲ ಇಲ್ಲಿ. ಹೋಗಿ ರಾಮ ಎಲ್ಲ ಅಂತ ನೋಡ್ಕೊಂಬನ್ನಿ. ಏನ್ ಮಕ್ಕ ನೋಡ್ತೀವಿ, ಹೋಗ್ಲಾ? ಸರಿ ಸಾಹೇಬ್ರೆ. ಅಣ್ಣು ಬಾರಣ್ಣು. ಛೇ, ಏನಿದು? ಬಾವ ಒಂಚೂರು ಜವಾಬ್ದಾರಿನೇ ಇಲ್ದಿರೋರು ಹಾಗೆ ನಡ್ಕೋತಾರಲ್ಲ, ಚೂರು ಅರ್ಥ ಆಗಲ್ಲಪ್ಪ. ಜೀವನದಾಗೂ ಆಟೆಯ ಒಂದು ಕಿತಾಬಿಗೂ ಬಿಟ್ಟರೆ ಜೀವನನೇ ಸೋಲ್ಬೇಕಾಯ್ತದೆ. ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರಾನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಉಸ್ತಾದ್ ಹಿಂಗೆ ಹೇಳ್ಬಿಟ್ಟು ಹೊಂಟೋದ್ರಲ್ಲ. ಜಾನಕಿ ಅವ್ರ ಜೊತೆ ಲಗ್ನ ಆದ್ರೆ ಗಲ್ಡಿಗೆ ಹೋಗಕ್ ಹಾಕಿಲ್ವಾ? ನಿಜವಾದ ಪೈಲ್ವಾನ್ ಆಗಕ್ಕೆ ಸಾಧ್ಯ ಇಲ್ವಾ? ಲಗ್ನ ಆದ್ಮ್ಯಾಕೆ ಬಾಬುನೇ ಬತ್ತಾವನೆ ಅಂದ್ರೆ ನಾನು ಅವನಿಗಿದ್ಲು ಚುರ್ಕಿವ್ನಿ, ನಾನು ಅವನಿಗಿದ್ಲು ಬಲವಾಗಿವ್ನಿ, ನನ್ನಿಂದಲೂ ಗಲ್ಡಿಗೆ ಹೋಗಕ್ಕಾಯ್ತದೆ ಅಲ್ಲ. ಆದರೆ ನಿಜವಾದ ಪೈಲ್ವಾನ್ ಆಗಕ್ಕೆ
ಬ್ರಹ್ಮಚಾರಿ ಆಗಿರ್ಬೇಕಂತಲ್ಲ